ಏನಾದ್ರು ಗಿಫ್ಟ್ ಮಾಡಬೇಕು ಅಂತ ನಾ ಅನ್ಕೊಂಡೀನಿ. ಸರ್ಪ್ರೈಸ್ ಎಲ್ಲ ಹಾಳು ಮಾಡಕ್ಕೆ ಅದಾರಿ ಅವ್ರು. ಒಟ್ಟು ನನ್ನ ಕಸಿನ್ ಸಿಸ್ಟರ್ ಇಬ್ರು ಕುಡಿಸಿ ಪ್ಯಾಕ್ ಮಾಡ್ಬೇಕತ್ತೈತಿ. ಒಂದು ಬಲೂನ್ ಓದಾಕ ಡೆಕೋರೇಷನ್ ಎಲ್ಲ ಆಗೈತಿ. 98% ಹಂಗಿಲ್ಲ, 1% ಇಕ್ಕಿ 1% ಇಕ್ಕಿ. ಅವ್ರಿಗೆ ನಾ ಗಿಫ್ಟ್ ಕೊಟ್ಟಿದ್ನಿ. ಸೊ ಇವತ್ತು ಅವ್ರು ನನಗೆ ಗಿಫ್ಟ್ ಕೊಟ್ಟಾರು. ಫ್ಲವರ್ಸ್ ಈ ಪಾಟಿಗೆ ಹಾಕ್ಬೇಕಂತ ಮಾಡೀನಿ. ಹಾಯ್ ಗೈಸ್, ಒಂದು ವಿಷಯ ಹೇಳಬೇಕು. ಏನಂದ್ರೆ ನಮ್ಮ ಯಜಮಾನ್ರದ್ದು 8ನೇ ತಾರೀಕು ಬರ್ತ್ಡೇ ಐತಿ. ಇದೇ ತಿಂಗಳ 8ನೇ ತಾರೀಕು ಬರ್ತ್ಡೇ ಐತಿ, ಆಗಸ್ಟ್. ಸೊ ಅವರಿಗೆ ನಾ ಒಂದು ಏನಾದ್ರು ಗಿಫ್ಟ್ ಮಾಡಬೇಕು ಅಂತ ನಾ ಅಂದ್ಕೊಂಡೀನಿ. ಆರ್ಡ್ರ್ ಮಾಡಿ ತೊಗೊಂಡ್ಬಂದೀನಿ, ತಂದಿಟ್ಟೀನಿ. ಬಟ್ ಇದನ್ನೆಲ್ಲ ಪ್ಯಾಕ್ ಮಾಡಿಸೋದು, ಇದನ್ನು ಮಾಡೋದು ಇವ್ರು ಇಲ್ಲಾರ್ದಾಗ ಮಾಡ್ಬೇಕು. ಆ್ಯಕ್ಚುಲಿ ನಾವು ಒಬ್ಬಕ್ಕನ್ನ ಎಲ್ಲಿಯೂ ಹೊರಗೆ ಹೋಗಂಗಿಲ್ಲ. ಹೋದರೆ ನಾವು ಇಬ್ಬರು ಕೂಡಿಸಿ ನಾವು ಹೊರಗೆ ಹೋಗ್ತೀವಿ. ಈಗ ಅದನ್ನು ಹೆಂಗೆ ಪ್ಯಾಕ್ ಮಾಡಿಸೋದು ಏನು, ಅದನ್ನು ದೊಡ್ಡ ಟಾಸ್ಕ್ ಆಗೈತೆ ನನಗೆ. ನೋಡೋಣ, ಇವರೆಲ್ಲರ ಹೊರಗೆ ಹೋದಾಗ ಇಲ್ಲ ನಾ ಕೆಳಗೆ ಹೋಗ್ಬೇಕು, ನಾವು ವಾಕಿಂಗ್ ಹೋದಾಗ ಹೋಗಿ ಮಾಡಿಸ್ಕೊಂಬರ್ಬೇಕತ್ತೈತಿ. ನೋಡೋಣ, ಬರ್ತ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ರಿ ನಾ ಹೆಂಗೆ ಮಾಡಿರ್ತೀನಿ ಏನೇನು ಅಂತ ಹೇಳಿ. ಏನೋ ಒಂದು ಜುಗಾಡ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಐ ಹೋಪ್ ಅವ್ರಿಗೆ ಇಷ್ಟ ಆಗ್ತೈತೆ. ನೋಡೋಣ. ಇವ್ರ ಬರ್ತ್ಡೇಕಂತ ಹೇಳಿ ಒಂದು ಡ್ರೆಸ್ ತರಿಸೇನ ಹಾಕೊಂಡು ನೋಡಲಿ ಹಂಗೆ ಸೈಜ್ ಅದು ಕರೆಕ್ಟ್ ಐತೇನ ಅಂತ ಹೇಳಿ. ಅಲ್ಲೇ ಬಂದಾನ ಅವ್ನು ಡೆಲಿವರಿದವ. ಅವ್ನಿಗೆ ಏನು ಹೇಳೀನಿ, ಇದನ್ನು ತಗೋ ನೋಡ್ರಿ ಹೆಂಗೈತಿ ಕರೆಕ್ಟ್ ಐತೇನ ಸೈಜ ತಂದೇನಿ. ಇವ್ರು ಏನು ಮಾಡ್ಬೇಕು, ಆ ಡೆಲಿವರಿ ತೊಗೊಂಡು ಆ ಡ್ರೆಸ್ ನೋಡ್ಬೇಕಲ್ಲ ಹೆಂಗೈತೆ. ಮೊಬೈಲ್ ತೆಗೆದು ಏನೇನು ಆರ್ಡ್ರ್ ಹಾಕ್ಯಾಳ ಎಲ್ಲ ನೋಡ್ತಾರೆ ಇವ್ರು. ಎಲ್ಲ ಸರ್ಪ್ರೈಸ್ ಎಲ್ಲ ಹಾಳು ಮಾಡಕ್ಕೆ ಅದಾರಿ ಇವ್ರು. ಒಟ್ಟು ಇದು ಯಾವ ಪ್ರಾಡಕ್ಟ್ ಐತಿ, ಅದ ಯಾವ ಪ್ರಾಡಕ್ಟ್ ನಾ ಇದನ್ನ ಬಿಚ್ಚಿ ನೋಡಂದಿದ್ನಿ ನಿಮಗೆ. ಇದು ಯಾವ ಪ್ರಾಡಕ್ಟ್ ಇದನ್ನೇ ಬಿಚ್ಚುದು ಅಲ್ಲಿ ನೋಡ್ರ ಆತಂದ ಎಲ್ಲಾ ಸರ್ಪ್ರೈಸ್ ಹಾಳು ಮಾಡಿ ಇಡುದ್ರಾಗ ನನ್ನ ಗಂಡ 8 ನಂಬರ್ ಅದ ನೋಡ್ರಿ. ಒಟ್ಟು ಏನಿದ ಡ್ರೆಸ್ ಯಾವ ಡ್ರೆಸ್ ತೆಗೆದು ನೋಡ. ಬರ್ತ್ಡೇ ಡ್ರೆಸ್ ಆ್ಯಕ್ಚುಲಿ ಇಂಥವ ಇವ್ರ ಕಡೆ ಒಂದೂ ಇಲ್ಲ ಶೈನಿಂಗ್ ಅದ. ಬರೀ ನಾರ್ಮಲ್ ಫಾರ್ಮಲ್ ಶರ್ಟ್, ಟಿ ಶರ್ಟ್, ಆಮೇಲೆ ಅಲ್ಲ ಅದೇನದ ಹುಡಿ ಅಂಥವು ಅದಾವು. ಸೊ ಪಾರ್ಟಿ ವೇರ್ ಸ್ವಲ್ಪ ಇರಲಿ ಅಂತ ಹೇಳಿ ನಾನು ಆರ್ಡ್ರ್ ಹಾಕೀನಿ. ಹಾಕೊಂಡು ನೋಡು ಫಸ್ಟ್ ಹೆಂಗೈತಿ. ನಾನು ನಿಮಗೆ ಮೊನ್ನೆ ಹೇಳಿದ್ನಿ ಈಗ ಅದನ್ನು ಗಿಫ್ಟ್ ರ್ಯಾಪ್ ಮಾಡೋದೈತಿ. ಈಗ ನಮ್ಮ ಯಜಮಾನ್ರು ಆಚೆ ಕಡೆ ರೂಮ್ನ ಹಾಕೋತಾರೆ, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈಗ ಆಚೆ ಕಡೆ ರೂಮ್ನ ಹಾಕೋತಾರು, ನಾವು ಈಚೆ ಕಡೆ ರೂಮ್ನಾಗ ಬಂದೀವಿ. ನಾನು ನನ್ನ ಕಸಿನ್ ಸಿಸ್ಟರ್ ಇಬ್ಬರು ಕುಡಿಸಿ ಪ್ಯಾಕ್ ಮಾಡ್ಬೇಕತ್ತೈತಿ. ಜಲ್ದಿ ಅವ್ರು ಬರೋದ್ರಾಗ ನಾ ಪ್ಯಾಕ್ ಮಾಡಿ ಬರೋದ್ರ ಮಾಡಿದ್ವಿ. ಅದನ್ನು ಕಟ್ ಮಾಡಬೇಕೇನು, ಫಸ್ಟ್ ಕಟ್ ಮಾಡ್ಕೋಬೇಕನ್ನ. ಇದನ್ನು ತೆಗಿಲೇನು, ಅರ್ಧ ಕಟ್ ಮಾಡಿ. ಚಂದ ಐತಲ್ಲ ಇದು. ಈಗ ಇಂಥವು ಬಂದವ. ಈಗ ಮಿಂಚಿನೂ ಎಲ್ಲ ಬಂದಾಗ್ಯಾವ ನೋಡಿ. ಅವಾಗ ಸಣ್ಣಾಗಿದ್ದಾಗ ನಮ್ಮ ಮಿಂಚಿನೂ ಅಂತೀವಿ. ಒಂಥರ ಅನಿಸ್ತೈತಿ. ಈಗ ಇಂಥವು ಪೇಪರ್ದು ಚಂದ ಅನ್ನಿಸ್ತು. ಈಗ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲಿ ಮಾಡಬೇಕು ಅಂತ ಗೊತ್ತಾಗೋಯ್ತು. ಪ್ಲೇನ್ ಗಾಡಿ ಬೇಕಾಗಿತ್ತು ನನಗೆ. ಇಲ್ಲಿ ಹಾಲ್ನಾಗ ಇಲ್ಲಿ ಮಾಡ್ಬೋದು ಒಂದು, ಇಲ್ಲಂದ್ರೆ ಇಲ್ಲಿ ಬೆಡ್ರೂಮ್ನಾಗ ಇಲ್ಲಿ ಎಲ್ಲಿ ಮಾಡೋದು ಗೊತ್ತಿಲ್ಲ. ನೋಡೋಣ ಎಲ್ಲಿ ಕರೆಕ್ಟ್ ಆಗ್ತೈತಿ ಅಲ್ಲಿ ಡೆಕೋರೇಷನ್ ಮಾಡೋದು. ಒಂದು ಬಲೂನ್ ಓದಾಕ ಹೇಳ್ತ್ರ ನಾ ಇಟ್ಟೆಲ್ಲ ಬಲೂನ ಊದೇನಿ. ಇವ ಒಂದು ಬಲೂನ್ ಊದಾಗ ಊದಿದ್ದು ನೀವು ಓದಿದ್ದು ಸುಳ್ಳು ಐತೆ. ಇದನ್ನೊಂದು ನಾ ಇಷ್ಟೆಲ್ಲ ಊದೇನ್ರಿ. ಇಷ್ಟೆಲ್ಲ ಇವ ಒಂದು ಊದಾಕ ಅರ್ಧ ತಾಸು ತೊಗೊಳಕತ್ತಾನ. ಒಂದು ಅದೊಂದು ಆಡ್ದಾವತ್ ನೋಡ. ಅಲ್ಲಿದ್ ಕೈ ಬಿಡು ಅಂದ್ರೆ ಹೋಗತ್ತದ. ಡೆಕೋರೇಷನ್
ಡೆಕೋರೇಷನ್ ಎಲ್ಲ ಆಗೈತ್ರಿ. ನಾನು ನಿಮಗೆ ತೋರಿಸ್ತೀನಿ ಹೆಂಗಾಗೈತೆ, ಕಮೆಂಟ್ ಮಾಡಿರಿ. ಕಾಜಿ 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 ವಿಶ್ ಮಾಡಿ ನಾನು ಮಾಡಿದ್ದೆಲ್ಲ ಹೌದು. ಒಂದು ಬಲೂನ್ ಊದಾಕ್ ನೋಡಿರ್ಲಿ ಆಗಲೇ ನೀವು ತಗೊಂಡಿದ್ದೆ. ಎಲ್ಲ ಇದು ಐಡನ್ ನಂದು ಇವ್ರಿಗೆಲ್ಲ ಹಿಂಗೆ ಮಾಡಕ್ ಹೇಳ್ಕೊಟ್ಟಿದ್ದು ನಾನು. ಸೊ 98% ನಂಗಿರ್ಲಿ 1% ಈಕಿಗೆ 1% ಈಕಿಗೆ. ಪಾಪ ಆಕೆ ತಗೊಂಬಂದಳು, ಈಕೆ ಜರ ಆ್ಯಕ್ಚುಲಿ ನಾ ಡೆಕೋರೇಷನ್ ಮಾಡತ್ತಿದ್ದ ವಿಡಿಯೋ ಮಾಡಿಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ ಯಾರು ಮಾಡ್ಯಾರ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ನಾನು ಮಾಡೀನಿ. ಇವು ಒಂದು ಪುಗ್ಗ ಓದ್ಯಾನ ಅಷ್ಟೇ. ಆಕೆ ಮಾಡಿದ್ಲ ಅಂದ್ರೆ ವಿಡಿಯೋ ಮಾಡ್ತಿದ್ದೆ, ಇಟ್ರ ಮೇಲೆ ತಿಳ್ಕೊಂಡು. ಇಲ್ಲ ಆ್ಯಕ್ಚುಲಿ ನಾ ಡೆಕೋರೇಷನ್ ಮಾಡೋದ್ರಾಗ ಬ್ಯುಸಿ ಇದ್ನಿ, ಅದಕ್ಕೆ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಾಂದ್ರೆ ನಾ ಖಾಲಿ ಇದ್ನಿ ಅಂದ್ರೆ ಪಕ್ಕ ನಾ ವಿಡಿಯೋ ಮಾಡ್ತೀನಿ. ಕ್ರೆಡಿಟ್ ತಗೊಳಕತ್ತ. ಕ್ರೆಡಿಟ್ ನಿಮಗೆ ಗೊತ್ತೈತಿ. ಇವ್ರ ಹನ್ನೊಂದಕ್ಕೆ ಬರ್ತನೆ ಅಂತೇಳಿ 12ಕ್ಕೆ ಬಂದಾದ್ರು ಒಂದು ಅಗ್ದ ಮಾಡ್ಯಾಡ್ರಿ, ಕೇಕ್ ತಂದಾಳು. ಅದಕ್ಕೆ ಅಕ್ಕಿಗೆ ಏನು ಅನ್ನಂಗಿಲ್ಲ. ಈಗ ಬರ್ತಡೇ ಮಾಡಿಂದ ನಾನು ನಿಮಗೆ ಸಿಗ್ತೀನಿ. ಈಗ ಆಲ್ರೆಡಿ ಲೇಟ್ ಆಗೈತಿ. ಬಾಯ್. ರೆಡಿ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬಾರಿ ಮಾಡ್ರಲ್ಲ. ಥ್ಯಾಂಕ್ ಯು. ವಾವ್, ಜಲ್ದಿ ಮಾಡಿಬಿಟ್ರಿದ್ನ. ನಂದೇ ಎಫರ್ಟ್ ಇದೆ. ನೀವು ನೋಡಿರ್ಲ ಯಾರ್ದು ಎಫರ್ಟ್ ನೀವು? ಜಲ್ದಿ ಆತ. ಹಾ, ಅದಕ್ಕೆ ಆಗಿತ್ತು. ಆ್ಯಕ್ಚುಲಿ ನಾ ಇಲ್ಲಿ ಮಾತಾಡಿದ್ದು ರೆಕಾರ್ಡ್ ಆಗಿಲ್ಲ. ಅದು ಏನೋ ಮೈಕದ್ದು ಪ್ರಾಬ್ಲಮ್ ಆಗಿ ಅದು ರೆಕಾರ್ಡ್ ಆಗಿಲ್ಲ. ಅದಕ್ಕೆ ನಾ ವಾಯ್ಸ್ ಓವರ್ ಕೊಡತ್ತೀನಿ. ನಾ ಇಲ್ಲಿ ಏನು ಹೇಳತ್ತೀನಿ ಅಂದ್ರೆ, ನಾ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ನಿ, ಬಟ್ ಅದು ಏನಾಗಿತ್ತು ಅಂದ್ರೆ ಸರ್ಪ್ರೈಸ್ ಎಲ್ಲ ಹಾಳಾಗಿತ್ತು. ನಾ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಫುಲ್ ಎಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ತರಿಸಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ನಿ. ಬಟ್ ಅವ್ರು ಏನು ಮಾಡ್ಯಾರಂದ್ರೆ, ನಂದು ಮಿಂತ್ರಾ ಆ್ಯಪ್ ತೆಗೆದು ನಾ ಏನು ಆರ್ಡ್ರ್ ಮಾಡೀನಿ ಅನ್ನೋದು ನೋಡಿಬಿಟ್ಟಿದ್ರು. ಸೊ ನನಗೆ ಸಿಟ್ಟು ಬಂದಿತ್ತು. ಅದನ್ನು ಹೇಳತ್ತಿದ್ನಿ ಇಲ್ಲಿ ಎಲ್ಲರಿಗೂ, ಎಲ್ಲ ಹಾಳು ಮಾಡ್ಯಾರತ್ತ. ಬಟ್ ಅದನ್ನು ಗಿಫ್ಟ್ ಅವ್ರು ನೋಡ್ಯಾರ, ಪೂರಾ ನೋಡಿದ್ದಿಲ್ಲ, ಜಸ್ಟ್ ಅದು ಇದನ್ನಷ್ಟೇ ನೋಡಿದ್ರು ಅವ್ರು. ಆಮೇಲೆ ನನ್ನ ತಮ್ಮ ನೋಡಿದ್ದಿಲ್ಲ ನಾ ಎಂತ ತಂದೇನಿ ಅಂತ, ಏನು ಗಿಫ್ಟ್ ತಂದೇನಿ ಅಂತ. ಅವಂಗೂ ಸರ್ಪ್ರೈಸ್ ಇತ್ತು. ಸೊ ಅವನಾತಿದ್ದ ನನಗರ ಸರ್ಪ್ರೈಸ್ ಆಕತಿ, ಓಪನ್ ಮಾಡಿರಿ ನೋಡುನು ಅಂತ ಹೇಳಿ ಅವನಾತಿದ್ದ. ಅವ್ರು ಓಪನ್ ಮಾಡತ್ತಾರು. ಓಪನ್ ಮಾಡತ್ತಿದ್ರು. ಅದನ್ನು ನಾ ಅದನ್ನ ಅನ್ನತ್ತಿದ್ನಿ, ನೀವು ಎಲ್ಲ ನಂದು ಸರ್ಪ್ರೈಸ್ ಹಾಳು ಮಾಡಿಟ್ಟಿರಿ. ನಾನು ನಿಮಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ನಾ ಎಷ್ಟೆಲ್ಲ ಗುದ್ದಾಡೀನಿ, ಬಟ್ ಎಲ್ಲ ನೀವು ಹಾಳು ಮಾಡಿಟ್ರಿ ಅಂತ ಹೇಳಿ ನಾ ಅದನ್ನ ಅಲ್ಲಿ ಮಾತಾಡತ್ತಿದ್ನಿ. ಓಪನ್ ಮಾಡತ್ತಿದ್ರೆ ನಾ ಅವ್ರಿಗೆ ಕೊಟ್ಟಿದ್ನಿ. ನಾ ಇದು ಎದಕ್ಕೆ ಅವ್ರಿಗೆ ಗಿಫ್ಟ್ ಕೊಟ್ಟಿನಿ ಅಂದರೆ, ನಾ ಆ್ಯಕ್ಚುಲಿ ವಾಚ್ ಗಿಫ್ಟ್ ಮಾಡಿದ್ನಿ ಅವರಿಗೆ. ಎದಕ್ಕಂದ್ರೆ ಈ ವಾಚ್ ಗಿಫ್ಟ್ ಮಾಡೋಕ್ಕೂ ಒಂದು ರೀಸನ್ ಐತ್ರಿ. ಎದಕ್ಕಂದ್ರೆ ಅವ್ರು ಯಾವಾಗಲೂ ನಂಗೆ ರೇಗಿಸ್ತಿದ್ರು, ಮದ್ವೆಯಾಗ ನಿಮ್ಮ ಮನೆ ಕಡೆದ ನಿನ್ನ ತವ್ರ ಮನೆಯವ್ರು ಎಲ್ಲ ಕೊಟ್ಟಾರು, ಬಟ್ ನನಗೆ ಒಂದು ವಾಚ ಗಿಫ್ಟ್ ಕೊಟ್ಟಿಲ್ಲ, ನಂಗೆ ಒಂದು ವಾಚ ಗಿಫ್ಟ್ ಕೊಟ್ಟಿಲ್ಲ. ಯಾವ ವಾಚ್ ನೋಡ್ತಾರೆ ಅವಾಗ ಪ್ರತಿ ಸರಿ ಹಂಗೆ ಹೇಳೋರು ನನಗೆ, ನಿಮ್ಮ ತವ್ರ ಮನೆಯವ್ರು ನಂಗೆ ವಾಚ ಗಿಫ್ಟ್ ಕೊಟ್ಟಿಲ್ಲ, ನಂಗೆ ವಾಚ ಗಿಫ್ಟ್ ಕೊಟ್ಟಿಲ್ಲ ಅಂತ. ಅದಕ್ಕೆ ಬರೀ ಅದನ್ನ ಕೇಳಿ 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 ನನಗೆ ಭಾಳ ಕೆಟ್ಟ ಬೇಸರ ಆಗತ್ತಿತ್ತು. ಬರೀ ಇದನ್ನೇ ಹೇಳ್ತಾರೆ ಅನ್ಸತ್ತಿತ್ತು. ಅದಕ್ಕೆ ಬ್ಯಾಡ, ಈ ಸರಿ ಬರ್ತಡೇಗೆ ಒಂದು ವಾಚ ಗಿಫ್ಟ್ ಕೊಡುನು ಅಂಥೇಳಿ ವಾಚ್ ಗಿಫ್ಟ್ ಕೊಟ್ಟೆ ನೋಡ್ರಿ. ಇದು ನನಗೆ ಆ್ಯಕ್ಚುಲಿ ಇದು ವಾಚ್ ಭಾಳ ಇಷ್ಟ ಆಗಿತ್ತು. ಗ್ರೀನ್ ಡಯಲಿದ್ದ ಬೇಕಾಗಿತ್ತು. ಈಗ ಆ್ಯಕ್ಚುಲಿ ಅದು ಗ್ರೀನ್ ಡಯಲಿದ್ದು ಟ್ರೆಂಡ್ ಐತಲ್ಲ, ಸೊ ಅದಕ್ಕೆ ಮೊದಲೇ ಇವರು ವಾಚ್ ಒಳಗೆ ಭಾಳ ಚೂಸಿ ಅದಾರು. ನಂಗೆ ಸೆಲೆಕ್ಟ್ ಮಾಡ್ಬೇಕಾರೆ ಹೆಂಗೆ ಸೆಲೆಕ್ಟ್ ಮಾಡೋದು, ಅವ್ರಿಗೆ ಇಷ್ಟ ಆಕೈತೋ ಇಲ್ಲೋ ಅಂತ ಅಂದ್ಕೊಂಡಿದ್ನಿ. ಬಟ್ ಫೈನಲಿ ಅದು ಅವ್ರಿಗೂ ಇಷ್ಟ ಆಗಿತ್ತು. ಬಿಕಾಸ್ ಅದು ಗ್ರೀನ್ ಡಯಲ್ ಇತ್ತಲ್ಲ, ಮತ್ತು ಡಯಲ್ಲು ಸ್ವಲ್ಪ ದೊಡ್ಡದಿತ್ತು, ಅದು ಚೆಂದಾಗಿತ್ತು. ಎಲ್ಲರಿಗೂ ಇಷ್ಟ ಆಗಿತ್ತು, ಅವ್ರಿಗೂ ಇಷ್ಟ ಆಗಿತ್ತು. ಮತ್ತು ನನ್ನ ತಮ್ಮಗೂ ಅವಂಗೂ ಸಜೆಷನ್ ಕೇಳಿದ್ನಿ ನಾ, ಬಟ್ ನಾನು ಸೆಲೆಕ್ಟ್ ಮಾಡಿದ್ನಿ. ಎಲ್ಲರಿಗೂ ಇಷ್ಟ ಆಗಿತ್ತು. ಎಲ್ಲರೂ ಮಸ್ತ್ ಐತಿ ಅನ್ನತ್ತಿದ್ರು. ಸೊ ಫೈನಲಿ ಖುಷಿ ಆಯ್ತು. ನಾ ಅಷ್ಟು ವಾಚ್ ಏನು ಸೆಲೆಕ್ಟ್ ಮಾಡೋದು ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಆದ್ರೂ ಈಗಿನ ಟ್ರೆಂಡ್ ನೋಡಿದ್ನಿ ನಾ ಗ್ರೀನ್ ಡಯಲದ್ದು. ಸೊ ಅದನ್ನು ಕೊಟ್ಟರೆ ಚಂದ ಇರ್ತೈತಿ ಅಂತ ಅಂದ್ಕೊಂಡು ನಾ ಅದನ್ನ ಆರ್ಡ್ರ್ ಮಾಡಿದ್ನಿ. ಸ್ಪೆಷಲಿ ನಾ ಟೈಟಾನ್ದು ಆರ್ಡ್ರ್ ಮಾಡಿದ್ನಿ. ಎದಕ್ಕಂದ್ರೆ ಅವರ ಟೈಟಾನ್ ಸೀರೀಸ್ ನೋಡಿ ಫುಲ್ ಇನ್ಸ್ಪೈರ್ ಆಗಿದ್ರು. ಸೊ ಟೈಟಾನ್ ವಾಚ್ ಒಂದು ಬೇಕಂತ ಅಂದ್ಕೊಂಡಿದ್ರು. ಅದಕ್ಕೆ ಆ್ಯಕ್ಚುಲಿ ಅವ್ರಿಗೂ ಇಷ್ಟ ಆಗಿತ್ತು. ಗ್ರೀನ್ ಡಯಲದನ್ನ ಇಷ್ಟ ಆಕೈತೋ ಇಲ್ಲೋ ಅಂತ ಅಂದ್ಕೊಂಡಿದ್ನಿ. ಬಟ್ ಅದು ಅವ್ರಿಗೆ ಸೈಜ್ ಕರೆಕ್ಟ್ ಆಗಿದ್ದಿಲ್ಲ. ಸ್ವಲ್ಪ ಸೈಜ್ ಅದನ್ನು ಅವ್ರು ಅಲ್ಟ್ರೇಷನ್ ಮಾಡ್ಕೋಬೇಕು ಅವ್ರ ಕೈ ಸೈಜಿಗೆ. ಫೈನಲಿ ಅವ್ರಿಗೂ ಇಷ್ಟ ಆಗಿತ್ತು, ಮತ್ತು ನನಗೂ ಭಾಳ ಇಷ್ಟ ಆಗಿತ್ತು. ಅದು ಡಯಲ್ ದೊಡ್ಡದಿರೋದ್ರಿಂದ
ಏನಾರ ಫಂಕ್ಷನ್ ಇದ್ದಾಗದು ಹಾಕೋರಿ ಅಂಥೇಳಿ ವಾಚ್ ಕೊಡಿಸ್ಕೊಟ್ಟೀನಿ. ಇದು ಫಸ್ಟ್ ಟೈಮ್ ನಾ ಆ್ಯಕ್ಚುಲಿ ವಾಚ್ ಸೆಲೆಕ್ಟ್ ಮಾಡಿದ್ದು, ಅದು ಬಾಯ್ಸಿಗೆ ಸೆಲೆಕ್ಟ್ ಮಾಡಿದ್ದು ಇದು ಫಸ್ಟ್ ಟೈಮ್. ಸೊ ಅವ್ರಿಗೂ ಇಷ್ಟ ಆಯ್ತು, ನನಗೂ ಖುಷಿ ಆಯ್ತು, ಅವ್ರಿಗೆ ಇಷ್ಟ ಆಗಿದ್ದು ನನಗೂ ಖುಷಿ ಆಯ್ತು. ನಿನ್ನೆ ಅವ್ರಿಗೆ ನಾ ಗಿಫ್ಟ್ ಕೊಟ್ಟಿದ್ನಿ, ಸೊ ಇವತ್ತು ಅವ್ರು ನನಗೆ ಗಿಫ್ಟ್ ಕೊಟ್ಟಾರು. ಅಮೆಝಾನ್ದಿಂದ ಮೈಕ್ ಆರ್ಡ್ರ್ ಮಾಡ್ಯಾರು. ನಂಗೆ ಆ್ಯಕ್ಚುಲಿ ಇದು ಮೈಕ್ ಬೇಕಾಗಿತ್ತು, ಮ್ಯಾಗ್ನೆಟಿಕ್ ಮೈಕ್. ನನ್ನ ಕಡೆ ಒಂದು ಮೈಕ್ ಐತೆ ಆಲ್ರೆಡಿ, ಬಟ್ ಅದು ಮ್ಯಾಗ್ನೆಟಿಕ್ ಇಲ್ಲ. ಸೊ ನಂಗೆ ಮ್ಯಾಗ್ನೆಟಿಕ್ ಮೈಕ್ ಬೇಕಾಗಿತ್ತು, ತರಿಸ್ಕೊಟ್ಟಾರ ನೋಡ್ರಿ. ನಿನ್ನೆ ತಂದಿದ್ದ ಬೊಕ್ಕೆ ಐತಿ, ಇದ್ರಾಗಿನ್ನ ಮಗ್ಗಿಗಳದಾವ ಹೂವಿನ. ಆ್ಯಕ್ಚುಲಿ ಇದು ಹಿಂಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಕೈತಿ, ಭಾಳ ಚಂದ ಅದಾವ ಲಿಲ್ಲಿ ಫ್ಲವರ್ಸ್. ಸೊ ನಾ ಇದನ್ನು ಏನು ಮಾಡ್ಬೇಕಂತ ಮಾಡೀನಂದ್ರೆ, ಇದನ್ನು ಓಪನ್ ಮಾಡಿ ಇವೆಲ್ಲ ಫ್ಲವರ್ಸ್ ಈ ಪಾಟಿಗೆ ಹಾಕ್ಬೇಕಂತ ಮಾಡೀನಿ. ಚಂದ ಅನಿಸ್ತೈತಿ. ಮತ್ತು ನೀರಾಗಿ ಇಟ್ಟರೆ ಇದು ಸ್ವಲ್ಪ ಭಾಳ ದಿವಸ ಇರ್ತೈತಿ, ಏನೂ ಬಾಡಂಗಿಲ್ಲ. ಸೊ ಈ ಪಾಟ್ ಇತ್ತು ನನ್ನ ಕಡೆ, ಇದ್ರಾಗ ನೀರು ಹಾಕಿ ಈ ಫ್ಲವರ್ಸ್ನ ಇದ್ರಾಗ ಹಾಕಿ ಡೆಕೋರೇಟ್ ಮಾಡ್ಬೇಕಂತ ಮಾಡೀನಿ. ಬರ್ರಿ ನೋಡೋಣ. ನೋಡ್ರಿ ಇದ್ರಾಗ ಹಾಕಿಟ್ಟಿನಿ. ಎಷ್ಟು ಚಂದ ಕಾಣಕತ್ತಂದ್ರೆ, ಇದು ಆ್ಯಕ್ಚುಲಿ ಡೈನಿಂಗ್ ಟೇಬಲ್ದು ಲುಕ್ಕ ಚೇಂಜ್ ಆಗೈತೆ, ಅಷ್ಟು ಬ್ಯೂಟಿಫುಲ್ ಕಾಣಕತ್ತೈತಿ. ಮತ್ತು ನೀರಾಗಿದ್ರೆ ಇದು ಇನ್ನೊಂದು 4-5 ದಿವಸ ಚಲೋ ಇರ್ತೈತಿ. ಸೊ ಇರಲಿ, ಮಸ್ತ್ ಕಾಣಕತ್ತದಿಲ್ಲ. ನಿಮ್ಮ ಮನ್ಯಾಗೂ ಬೊಕ್ಕೆ ಇದ್ದು ಅಂದ್ರೆ ಹಿಂಗೆ ಮಾಡಿರಿ, ಯೂಸ್ ಆಕೈತಿ. ಇದಾಗಿತ್ತು ರೀ ಬರ್ತ್ಡೇ ವ್ಲಾಗ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬು ಮಾಡಿರಿ. ಭಾಳ ದಿನ ಆಗಿತ್ತು ವಿಡಿಯೋಸ ಹಾಕಿದ್ದಿಲ್ಲ, ಒಂದು ವಿಡಿಯೋಸ್ ಹಾಕಿದ್ನಿ. ಸ್ವಲ್ಪ ಬ್ಯುಸಿ ಇದ್ನಿ. ಇನ್ನು ಮ್ಯಾಗಿಂತ್ರ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆಗಿತ್ತು ರೀ. ಬಾಯ್.